ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂತಂದರೆ ಓಲ್ಡ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ MA ಹಿಸ್ಟ್ರಿ ಸ್ಟೂಡೆಂಟ್ಗೆ ಯೂಸ್ ಆಗುವಂಥ ಕ್ವಶನ್ ಪೇಪರ್ಗಳನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸಬ್ಜೆಕ್ಟ್ ಬಂದು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಗಳು 14ನೇ ಶತಮಾನದವರೆಗೆ ಅಂತಂದರೆ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ ಇರುವಂತಹ ಪೇಪರ್ ಆಗಿದೆ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾವು ವಾಸ್ತುಶಿಲ್ಪಗಳ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಅದರಲ್ಲಿ ಬರುವಂಥ ವಿಧಗಳಾಗಿರ್ಬೋದು ಅಥವಾ ಅಲ್ಲಿ ಬರುವಂಥ ಸ್ಮಾರಕಗಳ ಅದರ ಲಕ್ಷಣಗಳಾಗಿರ್ಬೋದು, ಇದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ ನನಗೆ. ಇದು ಓದಿದಾಗ ಫಸ್ಟು ನನಗೆ ತುಂಬ ಡಿಫಿಕಲ್ಟ್ ಅಂತಲೇ ಅನಿಸ್ತು. ಆದರೆ ಒಂದು ಸಲ ಓದಿದಾಗ ಏನು ಅನಿಸುತ್ತೆ, ಸ್ವಲ್ಪ ಇಂಟ್ರೆಸ್ಟ್ ಬರುವಂಥ ಟಾಪಿಕ್ಕೇ ಆಗಿದೆ ಇದು ಕೂಡ ಸಾಕಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರು ಈ ಸಬ್ಜೆಕ್ಟ್ನ ಚೂಸ್ ಮಾಡಿದ್ದೀರಾ ಅವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಸಬ್ಜೆಕ್ಟ್ ಬಂದು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಗಳು ಆಲ್ರೆಡಿ ಹೇಳಿದ್ದೀನಿ. ಇದು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಕ್ವಶನ್ ಪೇಪರ್ ಪ್ಯಾಟ್ರನ್, ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸು 10 ಮಾರ್ಕ್ಸು ಮತ್ತು 15 ಮಾರ್ಕ್ಸು ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನಾವು ಚೂಸ್ ಮಾಡಿ ಬರಿಬೇಕಾಗುತ್ತೆ. ಅಂದರೆ 5 ಮಾರ್ಕ್ಸ್ ಕ್ವಶನ್ 4 ಬರಿಬೇಕು, 10 ಮಾರ್ಕ್ಸ್ ಕ್ವಶನ್ 3 ಬರಿಬೇಕು, 15 ಮಾರ್ಕ್ಸ್ ಕ್ವಶನ್ ನಾವು 2 ಬರಿಬೇಕಾಗುತ್ತೆ. ಟೋಟಲಾಗಿ 80 ಮಾರ್ಕ್ಸ್ಗೆ ನಾವು ರೈಟಿಂಗ್ ಎಕ್ಸಾಮ್ನ ಬರಿಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು 20 ಮಾರ್ಕ್ಸ್ ಬಂದು ಅಸೈನ್ಮೆಂಟಿಂದನೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ 2 ಮಾರ್ಕ್ಸ್ಗಳು ಸೇರಿ ನಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಫಸ್ಟ್ ಮೇನ್ ಬಂದು ಹೆನ್ರಿ ಕನ್ಸಿನ್ಸ್ ಅಂತಿದೆ. ಗೊಮ್ಮಟೇಶ್ವರ ಪ್ರತಿಮೆ, ಖಜುರಾಹೋ ದೇವಾಲಯಗಳು, ಬಾದಾಮಿಯ ಗುಹಾಂತರ ದೇವಾಲಯಗಳು, ಕದಂಬ ಸ್ಮಾರಕಗಳು, ದ್ರಾವಿಡ ದೇವಾಲಯಗಳು, ಇದರ ಬಗ್ಗೆ ನಾವು 5 ಮಾರ್ಕ್ಸ್ಗೆ ಬರಿಬೇಕಾಗತ್ತೆ ಫ್ರೆಂಡ್ಸ್. ನೆಕ್ಸ್ಟು ದ್ರಾವಿಡ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ಬಂದು 10 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ ಫ್ರೆಂಡ್ಸ್. ಇದು 5 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. 6 ಕ್ವಶನಲ್ಲಿ ನಾವು 4 ಕ್ವಶನ್ಸ್ನ ಬರಿಬೇಕಾಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ 6 ಕ್ವಶನ್ಸ್ ಇರುತ್ತೆ, ನಾವು 4 ಕ್ವಶನ್ಸ್ನ ಬರಿಬೇಕಾಗುತ್ತೆ ಅಂತ. ನೆಕ್ಸ್ಟ್ ಇದು ಬಂದು 10 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ದ್ರಾವಿಡ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ಗಂಗರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ, ಮುಖ್ಯವಾದ ರಚನಾತ್ಮಕ ದೇವಾಲಯಗಳ ನಿವೇಶನಗಳನ್ನು ವಿವರಿಸಿ, ರಾಷ್ಟ್ರಕೂಟರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ, ಕರ್ನಾಟಕದ ಹಳೆ ಶಿಲಾಯುಗದ ಕಲೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದಿಷ್ಟು 10 ಮಾರ್ಕ್ಸ್ ಕ್ವಶನ್ಸ್ ಆಗಿತ್ತು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬಂದು 15 ಮಾರ್ಕ್ಸ್ ಕ್ವಶನ್ ಆಗೈತೆ. ಶಿಲಾವರ್ಣ ಚಿತ್ರವನ್ನು ವಿಶ್ಲೇಷಿಸಿ, ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ, ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪದ ಲಕ್ಷಣಗಳನ್ನು ಮೌಲ್ಯೀಕರಿಸಿ, ಹೊಯ್ಸಳರ ವಾಸ್ತುಶಿಲ್ಪದ ಲಕ್ಷಣಗಳನ್ನು ವಿವರಿಸಿ. ಇದು 3 ಮೇನ್ ಕೂಡ ಒಂದು ಕ್ವಶನ್ ಪೇಪರ್ ಆಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಇದು ಒಂದು ಕ್ವಶನ್ ಪೇಪರ್ ಆಗಿತ್ತು. ಇಲ್ಲಿ ನೆಕ್ಸ್ಟ್ ಬಂದು ಇದು 2ನೇ ಮಾದರಿಯ ಪ್ರಶ್ನೆ ಅಂತಲೇ ಹೇಳ್ಬೋದು. ಪ್ರಶ್ನೆ ಪತ್ರಿಕೆ ನಾನಿಲ್ಲಿ Q2 ಅಂತ ಹಾಕ್ಕೊಂಡಿದ್ದೀನಿ. ಅಂದರೆ ನನ್ನ ರೆಫರ್ಗೋಸ್ಕರ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ನಾಗರ ಶೈಲಿ, ಪಂಚಕೂಟ ಜೈನ ಬಸದಿ, ವರ್ಣಚಿತ್ರಗಳ ವಿಧಾನಗಳು, ಕೋಲಾರಮ್ಮ ದೇವಾಲಯ, ದ್ವಾರ ಸಮುದ್ರ. ಅದು 5 ಮಾರ್ಕ್ಸ್ ಕ್ವಶನ್ ಆಯಿತು ಫ್ರೆಂಡ್ಸ್. ಆಲ್ರೆಡಿ ಹೇಳಿದ್ನಲ್ಲ 6 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನಾವು 4 ಕ್ವಶನ್ಸ್ನ ಬರಿಬೇಕಾಗುತ್ತೆ. ಇದು 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 5 ಕ್ವಶನ್ ಇರುತ್ತೆ. ನಾವು ಇಲ್ಲಿ 3 ಕ್ವಶನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ನಾಗರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ಇತಿಹಾಸ ಪೂರ್ವ ಕಲೆಯನ್ನು ಚರ್ಚಿಸಿ, ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ರಾಷ್ಟ್ರಕೂಟರ ರಚನಾತ್ಮಕ ದೇವಾಲಯಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ, ತಲಕಾಡಿನ ದೇವಾಲಯಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಇದು 10 ಮಾರ್ಕ್ಸ್ ಕ್ವಶನ್ ಆಗಿತ್ತು. 5 ಕ್ವಶನಲ್ಲಿ ನಾವು 3 ಕ್ವಶನ್ಸ್ನ ಬರಿಬೇಕಾಗತ್ತೆ. ಇದು ಬಂದು 15 ಮಾರ್ಕ್ಸ್ ಕ್ವಶನ್ನು ಫ್ರೆಂಡ್ಸ್. 4 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ನಾವು 2 ಕ್ವಶನ್ಸ್ನ ಬರಿಬೇಕಾಗುತ್ತೆ. ಕರ್ನಾಟಕ ಇತಿಹಾಸ ಪೂರ್ವಕಾಲ ವರ್ಣಚಿತ್ರ ಕಲೆಯನ್ನು ವಿವರಿಸಿ, ಕದಂಬರ ಪ್ರಮುಖ ಸ್ಮಾರಕಗಳನ್ನು ವಿವರಿಸಿ, ಕಲ್ಯಾಣಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಚಿತ್ರಿಸಿ, ಹೊಯ್ಸಳರ ಕಲೆಯ ಲಕ್ಷಣಗಳನ್ನು ಮೌಲ್ಯೀಕರಿಸಿ. ಇದು ಬಂದು 15 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ ಫ್ರೆಂಡ್ಸ್. ಇದು 2ನೇ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇಲ್ಲೂ ಕೂಡ ಸಾಕಷ್ಟು ಕ್ವಶನ್ಗಳು ರಿಪೀಟ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದು ಕ್ವಶನ್ ಪೇಪರ್ 3ನೇ ಪೇಪರ್ ಫ್ರೆಂಡ್ಸ್. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ನಾಗರ ಶೈಲಿ, ಇದು ಕೂಡ ರಿಪೀಟ್ ಆಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಗೊಮ್ಮಟೇಶ್ವರ ಪ್ರತಿಮೆ,
ಗೊಮ್ಮಟೇಶ್ವರ ಪ್ರತಿಮೆ ಇದು ಕೂಡ ರಿಪೀಟ್ ಆಗಿದೆ. ಬಾದಾಮಿಯ ಗುಹಾಂತರ ದೇವಾಲಯ, ಲಲಿತ ಕಲೆ, ಕೈಲಾಸನಾಥ ದೇವಾಲಯ. ಈ 4 ಕ್ವಶನ್ಸ್ ಇದೆಯಲ್ಲ ಫ್ರೆಂಡ್ಸ್, ಈ ಕ್ವಶನ್ನು 2 ಕ್ವಶನ್ ಪೇಪರಲ್ಲೂ ಈ ಕ್ವಶನ್ನು ರಿಪೀಟ್ ಆಗಿದೆ ಅಂತಲೇ ಹೇಳ್ಬೋದು. ಈ 4 ಕ್ವಶನ್ಸು ರಿಪೀಟ್ ಆಗಿ ಬಂದಿದೆ. ನೆಕ್ಸ್ಟು ಕರ್ನಾಟಕದ ಹಳೆಯ ಶಿಲಾಯುಗದ ಕಲೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಕೂಡ ರಿಪೀಟ್ ಆಗಿದೆ ಫ್ರೆಂಡ್ಸ್ ಕ್ವಶನ್ನು. ವೇಸರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ರಾಷ್ಟ್ರಕೂಟರ ರಚನಾತ್ಮಕ ದೇವಾಲಯಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ ಫ್ರೆಂಡ್ಸ್. ಕಲ್ಯಾಣಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಚಿತ್ರಿಸಿ. ಇದು ಕೂಡ ರಿಪೀಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಹೊಯ್ಸಳರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನು ವಿಶ್ಲೇಷಿಸಿ. ನೆಕ್ಸ್ಟ್ ಇದು 10 ಮಾರ್ಕ್ಸ್ ಕ್ವಶನ್ ಆಗಿತ್ತು ಫ್ರೆಂಡ್ಸ್. ಇದು ಬಂದು 15 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಇದು ಬಂದು 15 ಮಾರ್ಕ್ಸ್ ಕ್ವಶನ್ಸು 4 ಇರುತ್ತೆ. ಇಲ್ಲಿ ನಾವು 2 ಕ್ವಶನ್ಸ್ನ ಬರೀಬೇಕಾಗತ್ತೆ. ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶಾತವಾಹನರು ನೀಡಿದ ಕೊಡುಗೆಗಳನ್ನು ವಿವರಿಸಿ. ಕದಂಬರ ಪ್ರಮುಖ ಸ್ಮಾರಕಗಳನ್ನು ವಿವರಿಸಿ. ತಲಕಾಡಿನ ದೇವಾಲಯಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡ್ಬೋದು ಸಾಕಷ್ಟು ಕ್ವಶನ್ಗಳು ರಿಪೀಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ, ನಾವು ಒಂದ್ಸಲ ಓದಿದಾಗ ಮತ್ತೆ ಇನ್ನೊಂದ್ಸಲ ಓದಿದಾಗ ಏನಾಗುತ್ತೆ, ಓದ್ತಾ ಇದ್ದರೆ ಬೇಗ ನೆನಪಲ್ಲಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಂಗಂತ ನನಗೆ ಇದು ಗೊತ್ತು ಇದನ್ನೇ ಓದ್ತಾ ಇರ್ತೀನಿ ಅಂತಂದರೆ ಆಗೋದಿಲ್ಲ. ಎಲ್ಲನೂ ಕೂಡ ಇವಾಗ ಒಂದು ಕ್ವಶನ್ನ ನಾವು ಕಂಟಿನ್ಯೂಸ್ ಆಗಿ, ಫಾರ್ ಎಕ್ಸಾಂಪಲ್ ಇವಾಗ ಗೊಮ್ಮಟೇಶ್ವರ ಪ್ರತಿಮೆ ಬಗ್ಗೆ ನಾವು ಓದ್ತೀರಿ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್. ಅದರ ಸುತ್ತಮುತ್ತಲು ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅಂತ ನಮಗೆ ಒಂದು ಅಂದಾಜು ಇರಬೇಕು. ಈಗ ಗೊಮ್ಮಟೇಶ್ವರ ವಿಗ್ರಹ ಅಂದರೆ ಪ್ರತಿಮೆಯನ್ನು ಯಾರು ಸ್ಥಾಪನೆ ಮಾಡಿದ್ರು, ಯಾರ ಕಾಲದಲ್ಲಿ ಅಂದರೆ ಗಂಗರ ಕಾಲದಲ್ಲಿ ಚಾವುಂಡರಾಯ 58 ಅಡಿ ಎತ್ತರದ ಅಂದರೆ ನಮ್ಮ ಕರ್ನಾಟಕದಲ್ಲೇ ಆಗಿರ್ಬೋದು ಎಲ್ಲ ಕಡೆಯಲ್ಲಿ ತುಂಬ ಹೈಯೆಸ್ಟ್ ಆಗಿರುವಂಥ ಪ್ರತಿಮೆ ಅಂತ ಹೇಳ್ಬೋದು. ಈ ಗೊಮ್ಮಟೇಶ್ವರ ವಿಗ್ರಹಕ್ಕೆ 12 ವರ್ಷಗಳ ಗೊಮ್ಮೆ ಕುಂಭಾಭಿಷೇಕ ಥರ ಮಾಡ್ತಾರೆ ಅಂತ ಇದೆಲ್ಲ ಗೊತ್ತಿರೋ ವಿಷಯನೇ. ಆದರೆ ನಾವು ಅದ್ರ ಸುತ್ತಮುತ್ತಲು ಯಾವ್ಯಾವ ಕ್ವಶನ್ಸ್ಗಳನ್ನ ಕೇಳ್ಬೋದು ಅನ್ನೋದನ್ನು ನಾವು ಇಲ್ಲಿ ಒಂದು ಅಂದಾಜು ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಏನು ಕೇಳಿದರೆ ದ್ರಾವಿಡ ಶೈಲಿಯ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ವೇಸರ ಶೈಲಿಯ ಬಗ್ಗೆ ಕೇಳಿದ್ದಾರೆ. ವೇಸರ ಶೈಲಿ ಅಂದರೆ ಏನು, ನಾಗರ ಶೈಲಿ ಅಂದರೆ ಏನು, ದ್ರಾವಿಡ ಶೈಲಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಗಂಗರ ಕಲೆ ಮತ್ತು ವಾಸ್ತುಶಿಲ್ಪ. ಈ ಗಂಗರ ಕಲೆ ಮತ್ತು ವಾಸ್ತುಶಿಲ್ಪನ ನಾವು ಓದಾಗ್ಲೇ ನಮಗೆ ಇಲ್ಲಿ ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿ ನಾವು ಒಂದು ಕ್ವಶನ್ ಓದಿದಾಗ, ಈಗ ನಾವು ಒಂದು ಕ್ವಶನ್ನ ಓದ್ತಾ ಇದ್ದೀರಿ ಅಂತಂದರೆ ಈಗ ನಾವು ಒಂದು ಕ್ವಶನ್ ಓದ್ತಾ ಇದ್ದೀರ ಅಂತಂದರೆ ಅದರ ಸುತ್ತಮುತ್ತಲು ಯಾವ್ಯಾವ ಕ್ವಶನ್ಸ್ನ ಕೇಳ್ತಾರೆ ಅನ್ನೋ ಒಂದು ಅಂದಾಜನ್ನ ನಾವು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದು ಯಾರೋ ಹೇಳೋದ್ರಿಂದ, ನಾನು ಹೇಳೋದ್ರಿಂದ ಆಗಲಿ ಅಥವಾ ಮತ್ತೊಬ್ಬರು ಹೇಳೋದ್ರಿಂದ ಆಗಲಿ ಬರುವಂಥದ್ದಲ್ಲ. ಇದು ನಾವೇ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಶಕ್ತಿಗೆ, ನಮ್ಮ ಇದಕ್ಕೆ ಕೇಳ್ಕೊಳ್ಳುವಂಥ ಪ್ರಶ್ನೆ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ನಾನು ಗಂಗರ ಬಗ್ಗೆ ಓದಿದ್ದೀನಿ, ನೆಕ್ಸ್ಟ್ ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಯಾವ್ದು ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಗೊಮ್ಮಟೇಶ್ವರ ವಿಗ್ರಹನ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ತಲಕಾಡಿನ ಬಗ್ಗೆ ಕೇಳಿದ್ದಾರೆ. ತಲಕಾಡಲ್ಲಿ ಯಾವ್ಯಾವ ದೇವಾಲಯಗಳಿದೆ, ಇವಾಗ ಮಣ್ಣಲ್ಲಿ ಹೂತಿರುವಂಥ ಶಿವಲಿಂಗಗಳಾಗಿರ್ಬೋದು, ಪಂಚಶಿವಲಿಂಗ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ಆ ರೀತಿ ನಾವು ಈ ಕಲೆ ಮತ್ತು ವಾಸ್ತುಶಿಲ್ಪನ ಓದಿದ್ರಿ ಅಂತಂದರೆ ಇದರಿಂದ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಯಾವ್ದು ಬರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡಿ, ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಈ ಕ್ವಶನ್ನು ಇಲ್ಲೂ ರಿಪೀಟ್ ಆಗಿದೆ, ಅಥವಾ ಮತ್ತೊಂದು ಕಡೆ ಇಲ್ಲಿ ನೋಡಿ ಇಲ್ಲೂ ಕೂಡ ರಿಪೀಟ್ ಆಗಿದೆ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಸಾಕಷ್ಟು ಕ್ವಶನ್ಗಳು ರಿಪೀಟ್ ಆಗುತ್ತೆ. ನಾವು ಈ ರೀತಿಯೇ ಓದಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಈ ಎಲ್ಲ ಕ್ವಶನ್ಸ್ನ ಒಂದು ಕಡೆ ಬರ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಇವರ ಹೆನ್ರಿ ಕನ್ಸಿನ್ ಬಗ್ಗೆ, ಗೊಮ್ಮಟೇಶ್ವರ ಪ್ರತಿಮೆ ಬಗ್ಗೆ, ಖಜುರಾಹೋ ದೇವಾಲಯಗಳ ಬಗ್ಗೆ ಇದೆಲ್ಲ ಒಂದು ಕಡೆ ನೀವು ಕ್ವಶನ್ಸ್ ಬರ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಈಗ ನೀವು ಇವಾಗ ಖಜುರಾಹೋ ದೇವಾಲಯದ ಬಗ್ಗೆ ಓದ್ತಾ ಇದ್ದೀರಾ ಅಂತಂದರೆ ಈ ಕ್ವಶನ್ಗೆ ನೀವು ಟಿಕ್ ಮಾಡ್ಕೊಬೇಕು. ಈ ಟಿಕ್ ಮಾಡ್ಕೊಂಡಾಗ ಏನಾಗುತ್ತೆ, ನೀವು ಇದು ಓದಿದ್ದೀರಾ ಅಂತ ನಿಮಗೊಂದು ರೆಫರೆನ್ಸ್ ಆಗುತ್ತೆ. ಈ ಕ್ವಶನ್ನ ನೀವು ನಿಮಗೆ ಕೊಟ್ಟಿರುವಂಥ ಬುಕ್ಕಲ್ಲಿ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ, ನಾವು ಅದನ್ನೇ ಓದಬೇಕಾಗುತ್ತೆ ಫ್ರೆಂಡ್ಸ್. ಕೆಲವರಿಗೆ ಬೇರೆ ಬೇರೆ ಬುಕ್ಗಳನ್ನು ಓದುವಂಥ ಸೌಲಭ್ಯ ಇರುತ್ತೆ, ಕೆಲವರಿಗೆ ಇರೋದಿಲ್ಲ. ಯೂನಿವರ್ಸಿಟಿಯಿಂದ ಯಾವ ಬುಕ್ ಸಿಕ್ಕಿರುತ್ತೆ ಅದನ್ನೇ ನಾವು ರೆಫರ್ ಮಾಡಬೇಕಾಗುತ್ತೆ. ಈಗ ನಾನು ಅಷ್ಟೇ ಫ್ರೆಂಡ್ಸ್, ನನಗೂ ತುಂಬ ಬೇರೆ ಬೇರೆ ಬುಕ್ಸ್ ಓದಬೇಕಂತ ಆಸೆ ಇದೆ. ಬಟ್ ಅದನ್ನು ಪರ್ಚೇಸ್ ಮಾಡೋದಾಗಲಿ ಅಥವಾ ನಮಗೆ ಲೈಬ್ರರಿಯ ಸೌಲಭ್ಯ ಇಲ್ಲದ್ರಿಂದ ನಾವು ಯೂನಿವರ್ಸಿಟಿಯವರು ಕೊಟ್ಟಿರುವಂಥ ಬುಕ್ಸನ್ನೇ ಯೂಸ್ ಮಾಡಿಕೊಂಡು ಓದಬೇಕಾಗತ್ತೆ. ಸೊ ನಾನು ಅದನ್ನು ಬೇಸಾಗಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ ಇವಾಗ ಖಜುರಾಹೋ ದೇವಾಲಯ ಬಗ್ಗೆ. ಈಗ ಆ ಬುಕ್ ಓಪನ್ ಮಾಡಿ, ಖಜುರಾಹೋ ದೇವಾಲಯ ಎಲ್ಲಿದೆ,
ಈ ದೇವಾಲಯದಲ್ಲಿ ಏನೇನೋ ವಿಶೇಷತೆ ಇದೆ, ಈ ಕಂಬಗಳಿದೆಯಾ ಇಲ್ವಾ ಅಥವಾ ಪ್ರಾಂಗಣ ಇದೆಯಾ, ಇದೆಲ್ಲ ಪ್ರತಿಯೊಂದನ್ನು ಓದಿದ್ರಾ ಸರಿ, ಅದನ್ನ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕದಂಬರ ಸ್ಮಾರಕಗಳ ಬಗ್ಗೆ ಓದಿ, ದ್ರಾವಿಡ ದೇವಾಲಯಗಳ ಬಗ್ಗೆ ಓದಿ. ನೆಕ್ಸ್ಟ್ ಇವಾಗ ಇಲ್ಲಿ ಬನ್ನಿರಿ, ದ್ರಾವಿಡ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ದ್ರಾವಿಡ ಶೈಲಿಯಲ್ಲಿ ಏನೇನು ಲಕ್ಷಣಗಳಿರುತ್ತೆ, ಈಗ ಮಂಟಪ ಇರುತ್ತಾ, ಗರ್ಭಗುಡಿ ಇರುತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಒಂದು ಸಲ ಓದಿದಾಗ ಖಂಡಿತವಾಗ್ಲೂ ಇದು ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ನಾನು ಇದನ್ನ ಆಲ್ರೆಡಿ ಒಂದು ಸಲ ರೆಫರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಪೇಪರ್ ಅಂತೂ ಒಂದು ಸಲ ಓದಿದ್ರೆ ಖಂಡಿತ ಅರ್ಥ ಆಗೋದಿಲ್ಲ. ಇದನ್ನು ನಾವು ಒಂದು ಸಲ ಓದಿ ಅರ್ಥ ಮಾಡಿಕೊಂಡು ಮತ್ತೇನೊಂದು ಸಲ ಓದಿ ಮತ್ತೆ ಅರ್ಥ ಮಾಡಿಕೊಂಡು ಆ ರೀತಿ ಓದಬೇಕಾಗುತ್ತೆ. ಆ ರೀತಿ ಓದಾಗ್ಲೇ ಇದು ತುಂಬ ನೆನಪಲ್ಲಿ ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ನಾವು ಅಸೈನ್ಮೆಂಟು ಈ ಸಬ್ಜೆಕ್ಟ್ ಮೇಲೆ ಬರೆದಿರೋದ್ರಿಂದ ಅಸೈನ್ಮೆಂಟ್ ಬರೆಯೋದು ತುಂಬ ಡಿಫಿಕಲ್ಟ್ ಆಯಿತು ಅಂತ ನನಗನ್ನಿಸ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇದು ಕೂಡ ಅದೇ ರೀತಿಯೇ. ಈ ರೀತಿ ನೀವು ಓದ್ಕೊಳ್ಳೋದ್ರಿಂದ ಏನಾಗುತ್ತೆ, ಈಗ ಒಂದು ಕ್ವಶನ್ ತೊಗೊಂಡಾಗ ಅದ್ರ ಸುತ್ತಮುತ್ತಲು, ಇವಾಗ ಈ ಡ್ರಾಯಿಂಗ್ ಹಾಕಿ ಹೇಳಿದ್ನಲ್ಲ ಫ್ರೆಂಡ್ಸ್, ಇವಾಗ ಒಂದು ಕ್ವಶನ್ ತೊಗೊಂಡಿದ ತಕ್ಷಣ ಅದ್ರ ಸುತ್ತಮುತ್ತಲು ಏನೇನು ಕ್ವಶನ್ಸ್ ಕೇಳ್ಬೋದು ಅಂತ ಒಂದು ಅಂದಾಜು ನಾವು ಹಾಕ್ಕೊಂಡ್ರೆ ಆದರೆ ನಮಗೆ ಅದೊಂದು ಸಕ್ಸಸ್ ಸಿಕ್ದಂಗೆ ಅಂತಲೇ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.